ಎಷ್ಟೇ ಕೆಟ್ಟದು ಮಾಡಲು ಹೊರಟರು ತಾಂಡವ್ ಹಾಗೂ ಶ್ರೇಷ್ಠ ಸೋಲ್ತಾನೆ ಬರ್ತಿದ್ದಾರೆ. ಒಂದಲ್ಲ ಒಂದು ವಿಚಾರವಾಗಿ ತಾಂಡವ್ ಭಾಗ್ಯ ಮುಂದೆ ಸಿಕ್ಕಿ ಬೀಳ್ತಿದ್ದಾನೆ. ಇದೀಗ ಊಟದ ವಿಚಾರದಲ್ಲೂ ಹೀಗೆ ಆಗಿದೆ. ಭಾಗ್ಯ ಮುಂದೆ ತಾಂಡವ್ ಸೋಲೊಪ್ಪುವಂತೆ ಆಗಿದೆ. ಇತ್ತ ಕುಸುಮ ಕನ್ನಿಕಾಗೆ ಸರಿಯಾಗಿ ಶಾಕ್ ಕೊಟ್ಟಿದ್ದಾಳೆ. ಕನ್ನಿಕಾ ಆಫೀಸ್ಗೆ ಹೋಗಿ ದೊಡ್ಡ ಡ್ರಾಮಾ ಮಾಡಿದ್ದಾಳೆ. ಕನ್ನಿಕಾ ಕೆಟ್ಟವಳು ಅಂತ ಎಲ್ಲರ ಮುಂದೆ ಬಯಲು ಮಾಡಿದ್ದಾಳೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿ ಭಾಗ್ಯ ಅಡುಗೆ ಸುತ್ತಲೇ ಸುತ್ತಿದೆ. ಇತ್ತ ಎಲ್ಲ ಕೆಲಸ ಕಳ್ಕೊಂಡಿರೋ ಭಾಗ್ಯ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ. ಕೈತುತ್ತು ಮೂಲಕ ಅನೇಕರ ಹೊಟ್ಟೆ ತುಂಬಿಸ್ತಿದ್ದಾಳೆ. ಆದರೆ ಭಾಗ್ಯ ಮೇಲೆ ಸೇಡು ತೀರಿಸಿಕೊಳ್ಳಲು ತಾಂಡವ್ ಶ್ರೇಷ್ಠ ಹಾಗೂ ಕನ್ನಿಕಾ ಜೊತೆ ಸೇರ್ಕೊಂಡಿದ್ದಾನೆ. ಭಾಗ್ಯ ಹೊಸ ಬಿಸ್ನೆಸ್ನ ಸ್ಟಾಪ್ ಮಾಡಬೇಕು ಅಂತ ಕನ್ನಿಕಾ ಏನೇನೋ ಕುತಂತ್ರ ಮಾಡಿದ್ಲು. ಭಾಗ್ಯ ಮನೆಗೆ ಫುಡ್ ಆಫೀಸರ್ ರೈಡ್ ಮಾಡಿಸಿದ್ಲು. ಆದರೆ ಭಾಗ್ಯ ಕನ್ನಿಕಾ ಆಟಕ್ಕೆ ಬ್ರೇಕ್ ಹಾಕಿಸಿದ್ದಾಳೆ. ಫುಡ್ ಆಫೀಸರ್ ಬಣ್ಣ ಬಯಲು ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದಾಳೆ. ಬಳಿಕ ಫುಡ್ ಆಫೀಸರ್ ಭಾಗ್ಯಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಆದ್ರೀಗ ಕುಸುಮ ಕನ್ನಿಕಾಗೆ ಸರಿಯಾಗಿ ಪಾಠ ಕಲಿಸಲು ಮುಂದಾಗಿದ್ದಾಳೆ. ಹೀಗಾಗಿ ಕುಸುಮ ಕನ್ನಿಕಾ ಆಫೀಸ್ನಲ್ಲಿ ಹೊಸ ಆಟ ಶುರು ಮಾಡಿಕೊಂಡಿದ್ದಾಳೆ. ಕುಸುಮ 30 ಜನರಿಗೆ ಅಡುಗೆ ಮಾಡುವಂತೆ ಭಾಗ್ಯ ಬಳಿ ಹೇಳಿದ್ದಾಳೆ. ಬಳಿಕ ಚೆನ್ನಾಗಿ ರೆಡಿಯಾಗಿ ಸೊಸೆಗೂ ರೆಡಿಯಾಗುವಂತೆ ಹೇಳಿದ್ದಾಳೆ. ಅತ್ತೆ ಹೇಳಿದ್ದನ್ನ ಭಾಗ್ಯ ಕೂಡ ಚಾಚು ತಪ್ಪದೆ ಮಾಡಿದ್ದಾಳೆ. ಬಳಿಕ ಕುಸುಮ ಭಾಗ್ಯ ಹಾಗೂ ಸುಂದರಿ ಜೊತೆ ಕನ್ನಿಕಾ ಆಫೀಸ್ಗೆ ಬಂದಿದ್ದಾಳೆ. ಕನ್ನಿಕಾ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಊಟ ಕೊಟ್ಟಿದ್ದಾಳೆ. ಬಳಿಕ ಈ ನಿಮ್ಮ ಬಾಸ್ ಕೆಳಗೆ ಕೆಲಸ ಮಾಡಿದ್ರೆ ಒಳ್ಳೆ ಜೀವನ, ದೊಡ್ಡ ದೊಡ್ಡ ಕನಸುಗಳು ಇವೆಲ್ಲ ಕನಸಾಗೆ ಉಳಿಯುತ್ತೆ. ಕನ್ನಿಕಾ ಎದುರೇ ನಿಮ್ಮ ಬಾಸ್ ಕೆಟ್ಟವಳು, ಜಗತ್ತಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾಳೆ, ಇನ್ನೊಬ್ಬರ ಲೈಫ್ ಹಾಳು ಮಾಡ್ತಾಳೆ ಅಂತ ಕುಸುಮ ಹೇಳಿದ್ದಾಳೆ. ಇದರಿಂದ ಕನ್ನಿಕಾ ಕಂಪನಿಯಲ್ಲಿ ಕೆಲಸ ಮಾಡೋರು ಶಾಕ್ ಆಗಿದ್ದಾರೆ. ಮತ್ತೊಂದ್ ಕಡೆ ಭಾಗ್ಯಗೆ ಲೈಸೆನ್ಸ್ ಸಿಕ್ತಿದ್ದಂತೆ ತಾಂಡವ್ ಫುಲ್ ಉರ್ಕೊಂಡಿದ್ದಾನೆ. ಹೀಗಾಗಿ ಆಕೆಗೆ ಅವಮಾನ ಮಾಡಬೇಕು ಅಂತ ಭಾಗ್ಯ ಬಳಿ ಓಡೋಡಿ ಬಂದಿದ್ದಾನೆ. ಭಾಗ್ಯ ಮಾಡಿದ ಅಡುಗೆಯನ್ನು ತಂದು, ಜಗತ್ತಲ್ಲಿ ಚೆನ್ನಾಗಿ ಅಡುಗೆ ಮಾಡೋಳು ನೀನೆಂತ ಕೊಚ್ಕೊಳ್ತಿದ್ಯಲ್ಲ, ನಿನ್ಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ಭಾಗ್ಯ ಮಾಡಿರೋ ಅಡುಗೆಯನ್ನೇ ತಂದು ಕೊಟ್ಟಿದ್ದಾನೆ. ಆದರೆ ಭಾಗ್ಯ ತಾಂಡವ್ಗೆ ಶಾಕ್ ಕೊಟ್ಟಿದ್ದಾಳೆ. ತನ್ನ ಅಡುಗೆ ಬಿಸ್ನೆಸ್ನ ಪೋಸ್ಟರ್ ತಂದು ತಾಂಡವ್ ಕೈಗೆ ಕೊಟ್ಟಿದ್ದಾಳೆ. ಇದರಿಂದ ತಾಂಡವ್ ಫುಲ್ ಶಾಕ್ ಆಗಿದ್ದಾನೆ. ಶ್ರೇಷ್ಠ ಆರ್ಡರ್ ಮಾಡ್ತಿದ್ದಿದ್ದು ಇಲ್ಲಿಂದಲೇ ಅಂತ ಆತನಿಗೆ ಗೊತ್ತಾಗಿದೆ. ಇದೀಗ ತಾಂಡವ್ ಭಾಗ್ಯ ಬಿಸ್ನೆಸ್ಗೆ ಗ್ರೀನ್ ಸಿಗ್ನಲ್ ಕೊಡೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಶ್ರೇಷ್ಠ ಮಾಡೋ ಅಡುಗೆ ತಿನ್ನೋಕೆ ಆಗಲ್ಲ. ಹೋಟೆಲ್ ಅಡುಗೆ ತಿಂದ್ರೆ ಆತನಿಗೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಆತ ಇನ್ನು ಭಾಗ್ಯ ಬಿಸ್ನೆಸ್ಗೆ ತೊಂದರೆ ಕೊಡ್ಲಿಕ್ಕೆ ಇಲ್ಲ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.